ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನೋಡಿ, ಬೆಳಗ್ಗೆ ಎದ್ದು ಇನ್ನೇನು ಈ ಥರ ವಿಡಿಯೋ ಮಾಡ್ತಾ ಇದ್ದೇನೆ ಅಂದ್ಕೊತಾ ಇದ್ದೀರಾ. ನೋಡಿ, ನಂದಿದೆ ಜೀವನ, ಏನೋ ಮಾಡೋಕ್ಕಲ್ಲ. ರಾತ್ರಿ ಹೊತ್ತು ಬಿಚ್ಚಿಕ್ಬೇಕು, ಬೆಳಗ್ಗೆ ಹೊತ್ತು ಹಾಕೋಬೇಕು. ಕಾಲು ಪ್ಲಾಸ್ಟಿಕ್ ಕಾಲಲ್ವಾ, ಅದಕ್ಕೋಸ್ಕರ ರೊಟೇಟ್ ಆಗೋಲ್ಲ ಅಂತ ಹೇಳ್ಬಿಟ್ಟು ಹಾಕ್ಕೊಂಡು ಮತ್ತೆ ರೆಡಿಯಾಗಿ ಹೊಲ್ಟೆಗುರು. ಈಗ ಹೋಗಿ ಮುಖ ತೊಳ್ಕೊಂಡೆಲ್ಲ ಹಚ್ಕೊಂಡು ಹೊರಡಬೇಕು, ಯಾಕಂದರೆ ಲೋಡಿಂಗ್ ಐತೆ. ನೋಡಿ, ಹೊರಟೆ ಮನೆಯಿಂದ. ಹಾಗೆ ಬಂದು ನಮ್ಮ ಅಕ್ಕರ ಅಂಗಡಿ ಟೀ ಕುಡ್ದು ನಮ್ಮ ಡಾರ್ಲಿಂಗ್ ನೋಡಿದ್ರಲ್ಲಿದ್ಲು. ಹಂಗೆ ಹೆಲ್ಪರು ಅಲ್ಲೇ ಇದ್ದ. ತಿರುಗಾಡಿ ತಾಬ್ರಪ್ಪ ಅಂತ ಹೇಳ್ಬಿಟ್ಟು ನಾನು ಬಂಕ್ ಹತ್ರ ಹೋದೆ. ಸ್ಕೂಟಿ ಬಂಕ್ ಹತ್ರ ಬಂದ ಡೀಸೆಲ್ ಹಾಕಿಸ್ಬೇಕಾಯ್ತು. ಮಾಮೂಲಿ 2000 ರೂಪಾಯಿ ಡೀಸೆಲ್ ಹಾಕಿಸ್ತಾಯಿದ್ರು. ನೋಡಿ, ಡೀಸೆಲ್ ಹಾಕಿಸ್ತಾ ಇದ್ದಾರೆ. ಅವನೇ ನಮ್ಮ ಹೆಲ್ಪರು. ಸ್ಪ್ರೆಟಿಂಗು ಮಾಡ್ತಾನೆ, ಹೆಲ್ಪರು ಕೆಲಸನೂ ಮಾಡ್ತಾನೆ. ಒಳ್ಳೆ ಹುಡುಗ, ಅದೇ ಥರ ತೊಂದರೆ ಇಲ್ಲ. ಆ ಥರ ಗಾಡಿನೂ ಚೆನ್ನಾಗಿ ಇಟ್ಕೋತಾನೆ. ನೋಡಿ, ಡೀಸೆಲ್ ಹಾಕಿಸ್ಕೊಂಬಂದ್ವಿ ಅವ್ರ ಊರಾಗೆ. ಟ್ಯಾಕ್ರಿಗಳು ಬಂದು ನಿಂತಿದ್ವು. ಇನ್ನೇನು ಟ್ಯಾಕ್ರಿಯಿಂದ ಈಗ ಹೊರಡಬೇಕು. ಹುಡುಗರು ಟ್ಯಾಕ್ರಿಗಳೆಲ್ಲ ಮುಂದೆ ಹೋಗ್ತಾ ಇದಾವೆ. ಯಾಕಂದ್ರೆ ಅವ್ರಿಗೆ ಗೊತ್ತು ಮಣ್ಣೆಲ್ಲ ತುಂಬಾಕು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನಾವು ಜೈಸಿಗೆ ತಗೊಂಡು ಹಿಂದೆ ಹೋಗ್ತಾ ಇದೀವಿ. ಅವ್ರ ಹಿಂದೆ ಏನು ಮಾಡಕ್ಕಾಗಲ್ಲ. ಅವ್ರು ಮುಂದೆ ಹೋದಂಗೆ ನಾವು ಹಿಂದೆ ಹೋದಂಗೆ ಹೋಯ್ತಾ ಇರ್ಬೇಕು. ಸಿಕ್ಕಾಬಟ್ಟೆ ಸೆಟ್ ಮಣ್ಣು ಇದು, ಯಾಕಂದರೆ ಗಟ್ಟಿ ಇರುತ್ತೆ ಸ್ವಲ್ಪ. ಸಿಕ್ಕಾಬಟ್ಟೆ ಸೆಟ್ ಮಣ್ಣು, ಸ್ಮೂತ್ ಇಲ್ಲ. ಆದರೂ ಏನು ಮಾಡ್ತಿರೋ ಅವರು, ಕುರಿ ರಪ್ಪಕ್ಕಂತೆ ಅದೇ ಥರ ಮಣ್ಣು ಬೇಕು ಅಂತ ಹೇಳ್ಬಿಟ್ಟು ತುಂಬಿಸ್ತಾ ಇದ್ದಾರೆ. ಕೆಂಪು ಮಣ್ಣೆಲ್ಲ ಒಂಥರ ಜಜ್ಜು ಅಂತಾರಲ್ಲ, ಆ ಥರ ಮಣ್ಣು. ಇವತ್ತು ಬಂದು 3 ಟ್ಯಾಕ್ರಿ ಇದಾಗರು, 40 ಲೋಡ್ ಬೇಕಂತ. ಅದಕ್ಕೋಸ್ಕರ 3 ಟ್ಯಾಕ್ರಿ ಕರೆಸ್ಕೊಂಡಿರೋದು. ಹಂಗೆ ನೋಡಿ, ನಾನೇ ಲೋಡಿಂಗ್ ಮಾಡ್ತಾಯಿರೋದು, ಯಾವ ಥರ ಲೋಡಿಂಗ್ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿ ಫ್ರೆಂಡ್ಸ್. ಯಾಕಂದರೆ ನಾನು ಹೊಸ್ಪನೆ ಆಪ್ರೇಟಿಂಗ್ ಕೆಲಸಕ್ಕೆ, ಅಂದರೆ ಹೊಸ್ಪಂದು 1 ವರ್ಷದಿಂದ ಕಲ್ತಿರೋದು. ನೋಡಿ, ಚೆನ್ನಾಗಿ ಲೋಡಿಂಗ್ ಮಾಡ್ತಾಯಿದ್ದಾರೆ. ಕಮೆಂಟ್ ಹಾಕಿ, ಏನಾದ್ರು ತಪ್ಪಿದ್ರೆ ಬೇಕಾದ್ರೆ ಕ್ಷಮಿಸಿ ಹೇಳಿ, ತಿದ್ಕೊಳ್ಳೋಣ. ಲೋಡ್ ಮಣ್ಣು ನೋಡ್ತಿದ್ದೀವಿ ಗುರು. ಅಲ್ಲಿ ಟ್ಯಾಕ್ಟ್ರಿ ಹೋಗಲ್ಲ ಅನ್ನೋದಕ್ಕೋಸ್ಕರ ಗಾಡಿ ತಗೊಂಡು ಡೋಸಿಂಗ್ ಮಾಡಬೇಕಾಯ್ತು. ಹೋಗ್ತಾ ಇದ್ದೀನಿ. ನೋಡಿದ್ರು ಮಣ್ಣು ನೋಡ್ದಿದ್ವಿ, ಇದು ಎತ್ತಾಕ್ಬೇಕಾಯ್ತು. ಇಲ್ಲಿ ಬಂದಿದ್ದೇನೆ ಈಗ. ನೋಡಿದ್ರು ಸಿಕ್ಕಾಪಟ್ಟೆ ಇಕ್ಕಟ್ಟೆ ಜಾಗ, ನೋಡೋಕ್ಕಂಗೆ ಕಾಣಲ್ಲ ಅನಿಸುತ್ತೆ. ಯಾಕಂದರೆ ನೋಡಿ, ಈ ಕಡೆ ಗಿಡಗಳಿದಾವೆ, ಈ ಕಡೆ ಗುಡ್ಲಿದೆ, ಮತ್ತು ಪಕ್ಕದಲ್ಲೇ ನಲ್ಲಿ ಇದೆ. ಇದೆಲ್ಲ ಒಂಚೂರು ಲೆವೆಲ್ ಮಾಡ್ಕೊಂಡು ಗಾಡಿನ ಮೇಲೆ ಕತ್ತಿಸ್ಕೊಂಡೆ ಗುರು. ಮೇಲೆ ಕತ್ತಿಸ್ಕೊಂಡು ಒಳಗಡೆಗೆ ಬೇರೆ ಒಂದು 3 ಲೋಡ್ ಮಣ್ಣು ಹಾಕ್ಬೇಕಾಯ್ತು ಒಳಗಡೆಗೆ. ಯಾಕಂದ್ರೆ ಅವರು ಲೆವೆಲ್ ಮಾಡಿಸಿರ್ಲಿಲ್ಲ, ಮಣ್ಣು ಹಾಕೊಂಡಿರ್ಲಿಲ್ಲ ಒಳಕ್ಕೆ. ಇದೇ ಮಣ್ಣೆ ಎತ್ತಾಕಪ್ಪ ಅಂತಂದರು. ಅದೇ ಮಣ್ಣೆ ಎತ್ತಾಕಬೇಕಾಯ್ತು. ನಾನು ಬದಲೇ ಬೇರೆ ಗಾಡಿ ಮೇಲೆ ನಿಲ್ಲಿಸ್ಕೋಬೇಕಾಯ್ತಲ್ಲ, ಅದಕ್ಕೋಸ್ಕರ ಜಾಗ ಮಾಡ್ಕೊಂಡು ನಾನು ನುಗ್ಸಿದ್ವಿ ಗಾಡಿನ. ಮೊದಲೇ ಕೇಳ್ಬೇಕಾ, ಜೈಸಿಪರ್ ಅಂದರೆ ಕಮ್ಮಿನ ಆಪ್ರೇಟ್ರುಗಳು. ನಮ್ಮ ಹೆಲ್ಪರು ಪಾಪ ವೀಡಿಯೋ ಮಾಡ್ತಾಯಿದ್ದ, ಯಾವುದೇ ಥರ ಸಂಕೋಚ ಇಲ್ಲ, ಆ ಥರ ವೀಡಿಯೋ ಮಾಡ್ತಾಯಿದ್ದ ಫ್ರೆಂಡ್ಸ್. ನೋಡಿ, ನಾನೇ ಕೆಲಸ ಮಾಡ್ತಾ ಇರೋದು.
ಅವ್ರು ಎಷ್ಟೊಂದು ಇಕ್ಕಟ್ಟಾಗಿದೆ ಜಾಗ, ಈಗ ಮಣ್ಣು ಮೇಲೆ ಲೆವೆಲ್ ಮಾಡಿಬಿಟ್ಟು ಒಳಗೆ ಎತ್ತಾಕ್ಬೇಕು ಸ್ವಲ್ಪ ಇಕ್ಕಟ್ಟು ಜಾಗ ಇದು. ನೋಡಿ ಇವಾಗ ಮಣ್ಣು ಒಳಗೆ ಎತ್ತಾಕ್ತಾ ಇರೋದು. ಅಲ್ಲೊಂದು ಸ್ವಲ್ಪ ಬಕೆಟ್ ಆ ಕಡೆಗೆ ಈ ಕಡೆಗೆ ಟಚ್ ಆದರೂ ಟೈಲ್ಸ್ ಇರೋಲ್ಲ, ಗೋಡೆ ಇರೋಲ್ಲ. ಸಿಕ್ಕಾಬಿಟ್ಟೆ ಇಕ್ಕಟ್ಟಲ್ಲಿ ಕೆಲಸ ಮಾಡ್ಬೇಕಂದ್ರೆ ಭಾಳ ಜವಾಬ್ದಾರಿಯಿಂದ ಮಾಡಬೇಕು. ಯಾಕಂದರೆ ಹೊಸ ಗಾಡಿಗಳಾದರೆ ನಡೀತವೆ, ನಮ್ಮ ಹಳೆ ಗಾಡಿಗಳು ಯಾಕಂದ್ರೆ ಪುಷಪ್ಪಿನೆಲ್ಲ ಶೇಕ್ ಇರ್ತವೆ. ಆರಾಮಾಗಿ ಸ್ವಿಮ್ಮಿಂಗ್ ಹೊಡ್ಕೊಂಡು ಕೆಲಸ ಮಾಡಬೇಕು. ಯಾರ್ಯಾರೆಲ್ಲ ಈ ಥರ ಕೆಲಸ ಮಾಡಿದರೆ ಇಕ್ಕಟ್ಟು ಜಾಗದಲ್ಲಿ ಕಮೆಂಟ್ ಮಾಡಿ. JCB ಆಪ್ರೇಟ್ರುಗಳು ಹುಡುಗರು ಊಟ ಎಲ್ಲ ಆಯ್ತು, ಇನ್ನ ಒಂದು 10 ಲೋಡ್ ಬೇಕು, ಅದಕ್ಕೋಸ್ಕರ ಹೋಗ್ತಾ ಇದೀವಿ ತಿರ್ಗಾ ತುಂಬಾಕೆ. ಎಲ್ಲ ಡೋಜಿಂಗ್ ಎಲ್ಲ ಮಾಡಿದೀವಿ ಟ್ಯಾಕ್ಟ್ರಿ ಬರೋದಕ್ಕೆ. ನೋಡಿ ಹೋಗ್ತಾ ಇದೀವಿ ಈಗ. ಹೋಲಿ ಟ್ಯಾಕ್ಟ್ರಿ ಹೋಲಿ. ನೋಡಿ ಬಂದು ತುಂಬಿವಿ. ಫಸ್ಟ್ನೇ ಲೋಡು ಅಲ್ಟ ನಂಬರ್ ಹಾಕಿ ವಿಡಿಯೋ ಮಾಡೋದಕ್ಕೆ ಪೋಸ್ ಬೇರೆ ಕೊಡ್ತಾ ಇದ್ದಾನೆ. ಅಲ್ಲಿ ಮುಂದೆ ಗುಂಡಿ ಇತ್ತು, ಸ್ವಲ್ಪ ಹೆಂಗೆ ಹತ್ತಿಸ್ತಾನೆ ಅಂತ ನೋಡೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದಂಗೆ ನಾನು ನೋಡ್ತಾ ಇದ್ದೆ. ಏನಿಲ್ಲ, ಆರಾಮಾಗಿ ಹೋದ. ಇನ್ನೊಂದು ಹಳೆ ಗಾಡಿ ಐತೆ ಪಾಪ, ಅದು ಹತ್ತುತ್ತಾ ಇರಲಿಲ್ಲ. ನೋಡಿ ಆರಾಮಾಗಿ ಹೋಗ್ತಾನೆ, ಒಳ್ಳೆ ಡ್ರೈವರ್ ಇವನು. ಅಂದ್ರೆ ಬರ್ತೀನಿ ರೋಡಿಂಗ್ ಎಲ್ಲ ಮುಗೀತು, ಇಲ್ಲ ಟ್ಯಾಕ್ಟ್ರಿನ ಹೋದ್ವಿ, ನಾವು ಹೊರಟ್ವಿ. ನೋಡಿ ಕೆಲಸ ಎಲ್ಲ ಮುಗೀತು ಇವತ್ತು. ತಿರ್ಗಾ ಹೋಗಿ ಅದು 10 ಲೋಡ್ ಮಣ್ಣು ನೋಡ್ತಿದ್ದಲ್ಲ, ಅದು ಮಾಡಬೇಕು. ಡಿಸ್ಕೊಂಡು ಲೆಕ್ಕ ಮಾಡಿ ಅವ್ರ ಹತ್ರ ಹೋಗಿ ಬ್ಯಾಟ್ ಹೊರಡ್ಬೇಕು. ಬರ್ತಾ ಇದ್ದಾನೆ ಸ್ಕೂಟಿಯಲ್ಲಿ ಈಗ. ಮುಗೀತು ಗುರು, ಮಣ್ಣು ನೋಡ್ದಿರೋದು ಸ್ವಲ್ಪ ಅಳ್ಬಿಟ್ಟು ಮನೆ ಹತ್ರ ಹೊಡೆದಿರೋದು, ಅದರಿಂದ ಅಳ್ಳಿಸ್ತಾರೆ. ಸ್ವಲ್ಪ ಅಳ್ಬಿಟ್ಟು ಹೋಗ್ಬೇಕು ಮನೆ ಹತ್ರ. ಇನ್ನೇನು 50 ಲೋಡ್ ತುಂಬಿದೀವಿ. 50 ಈಗ ಒಂದು 10-60 ಲೋಡ್ ತುಂಬಿರ್ಬೇಕು. ಇವತ್ತಿನ ವಿಡಿಯೋ ಇದೆ. ಆಲ್ಮೋಸ್ಟ್ ಎಲ್ಲ ಸಪೋರ್ಟ್ ಮಾಡಿ ಅಂತ ಬಹಳ ಕೇಳ್ಕೊಂತೀನಿ. ಫಾಲೋ ಮಾಡ್ಕೊಳ್ಳಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟ ಆದ್ರೆ ವಿಡಿಯೋ ಮಾಡೋಕ್ಕೆ ನಮಗೂ ಒಂದು ಖುಷಿ ಆಗುತ್ತೆ, ಅದಕ್ಕೋಸ್ಕರ. ಓಕೆ, ಬಾಯ್ ಫ್ರೆಂಡ್ಸ್. ಎಲ್ಲಾರ್ದು ಊಟ ಆಯ್ತಾ?